ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮುದ್ದೆ ಜೊತೆಗೆ ಅನ್ನಕ್ಕೆ ಎಲ್ಲ ತುಂಬಾ ರುಚಿ ಇರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಾನು 1 ಲೋಟ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ತೊಳ್ಕೊಳ್ಬೇಕು. ನಮಗೆ ಸಾಂಬಾರು ಎಷ್ಟು ಬೇಕೋ ನೋಡಿಕೊಂಡು, ನಮ್ಮ ಸಾಂಬಾರು ಜಾಸ್ತಿ ಬೇಕು ಅಂದರೆ ಬೇಳೆ ಜಾಸ್ತಿ ಹಾಕ್ಕೊಳ್ಬೇಕು. ಆಗ ಸಾಂಬಾರು ಜಾಸ್ತಿ ಆಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು 3ರಿಂದ 4 ಜನ ಇದ್ದೀರಂದರೆ 1 ಲೋಟ ಸಾಕಾಗುತ್ತೆ. ಸ್ವಲ್ಪ ಅರಿಶಿನ ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸ್ಕೊಳ್ಬೇಕು. ನೋಡಿ, ಈಗ ಅದಕ್ಕೆ ಖಾರ ರುಬ್ಕೊಳ್ಳೋಣ. ನೋಡಿ, ಹಸಿಕಾಯಿ ಮತ್ತು ಈರುಳ್ಳಿ ಅರ್ಧ ಹಸಿದು ಮತ್ತು ಸಾಂಬಾರು ಪೌಡ್ರು ನಾನಿಲ್ಲಿ 2 ಚಮಚ ಹಾಕ್ತಾಯಿದ್ದೀನಿ. ಖಾರಕ್ಕೆ ಮನೇಲಿ ಯಾವ ಥರ ಉಪಯೋಗಿಸ್ತೀರೋ ಆ ಥರ ಹಾಕ್ಕೊಳ್ಬೋದು. ನೋಡಿ, ಹುಣಸೆ ರಸ ಸ್ವಲ್ಪ ಹಾಕ್ಕೊಳ್ಬೇಕು. ಟೊಮೊಟೊ ಎಲ್ಲ ಹಾಕೋದ್ರಿಂದ ಹುಳಿ ಜಾಸ್ತಿ ಆಗಿಬಿಡುತ್ತೆ. ನೋಡಿ, ಈಗ ರುಬ್ಕೊಂಡಿದ್ದೀನಿ. ನೋಡಿ, ನುಗ್ಗೆಕಾಯಿ ನೀಟಾಗಿ ಕಟ್ ಮಾಡಿ ತೊಳೆದಿರೋ ಅಂಥದ್ದು, ಸಿಪ್ಪೆ ಎಲ್ಲ ತೆಗೆದು. ನೋಡಿ, ಬೇಳೆ ಬೆಂದಿದೆ. ನೋಡಿ, ಅದಕ್ಕೆ ಬೇಯಬೇಕು ಬೇಳೆ, ಆಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಅದಕ್ಕೆ ನಾವೇನು ರುಬ್ಬಿರ್ತೀವಿ ಖಾರ ಅದನ್ನು ಸೇರಿಸ್ಕೊಳ್ಬೇಕು. ನೋಡಿ, ಈಗ ನಮಗೆ ಯಾವ ಅದಕ್ಕೆ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ, ತುಂಬ ಗಟ್ಟಿಗಿಂತ. ಅನ್ನಕ್ಕೆ ಎಲ್ಲ ಅಂದರೆ ಸ್ವಲ್ಪ ನೋಡಿ ಇಷ್ಟು ತೆಳು ಇದ್ದರೆ ಸಾಕಾಗುತ್ತೆ. ನೋಡಿ, ಟೊಮೊಟೊ ನಾನು 2 ಟೊಮೊಟೊ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ. ಮತ್ತು ಆಲೂಗಡ್ಡೆ, ಒಂದು 3 ಆಲೂಗಡ್ಡೆ ಮತ್ತು ಈರುಳ್ಳಿ ನಾನಲ್ಲಿ ಅರ್ಧ ರುಬ್ಬಕ್ಕೆ ಹಾಕಿದ್ದೆ. ಮತ್ತು ಇಲ್ಲಿ 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಇನ್ನು ಅರ್ಧ ಈರುಳ್ಳಿನಲ್ಲಿ ಒಗ್ಗರಣೆ ಮಾಡ್ಕೊಳ್ಬೇಕು. 2 ಈರುಳ್ಳಿ ಹಾಕ್ತಾರೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿ ಎಲ್ಲ ಹಾಕೋದ್ರಿಂದ. ನೋಡು, ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ಆಲೂಗಡ್ಡೆ ಹಾಕಿದ ನಂತರ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಆಲೂಗಡ್ಡೆ ಒಟ್ಟಿಗೆ ನುಗ್ಗೆಕಾಯಿ ಹಾಕ್ಬಿಟ್ರೆ ತುಂಬ ಎಲ್ಲ ಮೆತ್ತಗಾಗ್ಬಿಡುತ್ತೆ ನುಗ್ಗೆಕಾಯಿ, ನಾವು ತಿನ್ನಬೇಕಾದ್ರೆ ಬಾಯಿಗೆ ಸಿಗಲ್ಲ. ನೋಡಿ, ಒಂದು 5 ನಿಮಿಷ ಆ ಥರ ಕುಕ್ಕರ್ ಮುಚ್ಚಳ ಮುಚ್ಚಿ ಬಿಟ್ಟರೆ ಆಲೂಗಡ್ಡೆ ಸ್ವಲ್ಪ ನೋಡಿ ಈ ಥರ ಸಾಫ್ಟ್ ಆಗುತ್ತೆ. ಈಗ ಅದಕ್ಕೆ ನುಗ್ಗೆಕಾಯಿನ ಸೇರಿಸ್ಕೊಳ್ಬೇಕು. ಕೊನೆಯಲ್ಲಿ ಹಾಕೋದ್ರಿಂದ ತುಂಬ ಹದವಾಗಿ ಬೇಯುತ್ತೆ. ನೋಡಿ, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಹಾಕ್ಬಾರ್ದು. ಒಂದು 10 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ಹದವಾಗಿ ಚೆನ್ನಾಗಿ ಬೇಯುತ್ತೆ. ನಿಮ್ಗೆ ಅರ್ಜೆಂಟಾಗಿ ಮಾಡಬೇಕು ಅಂದರೆ 1 ವಿಷಲ್ ಹಾಕ್ಸ್ಕೊಂಡ್ರೆ ಸರೋಗುತ್ತೆ. ಅಂದರೆ ನುಗ್ಗೆಕಾಯಿ ಎಲ್ಲ ತುಂಬ ಸಾಫ್ಟಾಗಿ ಎಲ್ಲ ಬೆಂದು ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಹಾಗೆ ತಿನ್ನೋಕೆ ಬಾಯಿಗೆ ಸಿಗಬೇಕು ಅಂದರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಬೇಯಿಸಿದ್ರೆ ತುಂಬ ಹದವಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ, ರೆಡಿಯಾಗಿದೆ. ತುಂಬಾ ರುಚಿ ಇರುತ್ತೆ ಸಾಂಬಾರಂತೂ. ನೋಡಿ, ಆಗಿದೆ ಈಗ. ನೋಡಿ, ನುಗ್ಗೆಕಾಯಿ ಎಲ್ಲ ಹದವಾಗಿ ಕರೆಕ್ಟಾಗಿ ಬೆಂದಿದೆ. ನೋಡಿ, ಈ ಥರ ಇರಬೇಕು. ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಹಾಕ್ಸಿದ್ರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದು ತಿನ್ನಬೇಕಾದ್ರೆ ಎಲ್ಲ ಬಾಯಿಗೆ ಸಿಗಲ್ಲ. ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದೆಲ್ಲ ಹಳೆಯ ಕಾಲದಲ್ಲಿ ಮಾಡ್ತಾಯಿದ್ದಂಥ ಸಾಂಬಾರು. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕು. ನೋಡಿ, ಒಂದು ಚಿಕ್ಕದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಎಣ್ಣೆ. ನೋಡಿ, ಈರುಳ್ಳಿ ಅರ್ಧ ಇತ್ತಲ್ವ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಈ ಥರ ಫ್ರೈ ಆದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ಬೇಕು. ನೋಡಿ, ಆಗಿದೆ ಒಗ್ಗರಣೆ. ನೋಡಿ, ಸಾಂಬಾರು ರೆಡಿಯಾಗಿದೆ. ಈಗ ಒಂದು ಬೌಲ್ಗೆ ಹಾಕೋಣ. ಮೇಲೆ ಒಗ್ಗರಣೆ ನಾವೇನು ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿದ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ.
ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿ ಇರುತ್ತೆ. ನೀವು 2 ದಿವಸ ಇಟ್ಟರು ಕೆಡಲ್ಲ, ತುಂಬಾ ಟೇಸ್ಟ್ ಬರುತ್ತೆ ಇದು ಕುದಿಸ್ತಾನೆ ಸಾಂಬಾರು. ಥ್ಯಾಂಕ್ ಯು ಫ್ರೆಂಡ್ಸ್.